ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸತ್ಯ ಸೀರಿಯಲ್ ಊರ್ಮಿಳಾಗೆ ನಿಜ ಹೇಳಲು ಮುಂದಾದ ಸುಹಾಸ್ ಸತ್ಯ ನಡೆಯನ್ನು ಸತ್ಯ ಕುಟುಂಬದ ಮರ್ಯಾದೆ ಉಳಿಸಲು ಅದೆಷ್ಟು ಸಾಹಸ ಪಡುತ್ತಿದ್ದಾಳೆ ಎಂದರೆ ಸುಹಾಸ್ ಹಾಗೂ ಕೀರ್ತನ ಬಾಯಿ ಮುಚ್ಚಿಸಲು ಸಾಧ್ಯ ಆದಷ್ಟು ಪ್ರಯತ್ನ ಮಾಡುತ್ತಿದ್ದಾಳೆ. ಆದರೆ ರಿತುಗೆ ಮಾತ್ರ ಇದೀಗ ಸತ್ಯ ಮೇಲೆ ಬಹಳಷ್ಟು ಸಿಟ್ಟು ಬಂದಿದೆ. ಯಾಕೆಂದರೆ ತನ್ನ ತಾಯಿಗೆ ಅನ್ಯಾಯ ಆಗುತ್ತಿದ್ದೆಲ್ಲವೋ ಅದನ್ನು ನೋಡಿಕೊಂಡು ಸುಮ್ಮನಿರುವುದು. ಪದ್ಮ ತನ್ನ ತಂದೆಯ ಎರಡನೇ ಹೆಂಡತಿ ಎಂದು ತಿಳಿದಿದ್ದರೂ ಕೂಡ ಆಕೆಯನ್ನು ಈ ಮನೆ ಕರೆದುಕೊಂಡು ಬಂದಿದ್ದಕ್ಕೆ ರಿತು ಗರಮಾಗಿದ್ದಾಳೆ. ಪದ್ಮಳನ್ನು ಕಂಡರೆ ರಿತು ಉರಿದು ಬೀಳುತ್ತಿರುತ್ತಾಳೆ. ರಿತು ಈಗ ತಂದೆ ಲಕ್ಷ್ಮಣ ಮಾತನ್ನು ಕೇಳುವುದಕ್ಕೆ ಕೂಡ ತಯಾರಿಲ್ಲ. ಲಕ್ಷ್ಮಣನ ಮಾಡಿದ ಮೋಸಕ್ಕೆ ರಿತು ಬಹಳ ಬೇಸರ ಮಾಡಿಕೊಂಡಿದ್ದಾಳೆ. ಆದರೆ ಅಮ್ಮನಿಗೆ ಈ ವಿಚಾರ ಎಲ್ಲ ತಿಳಿದರೆ ಗತಿ ಏನು ಎನ್ನುವುದು ರಿತು ಮನದಲ್ಲಿ ಇರುವ ಸಣ್ಣ ಅಳುಕು. ಹೌದು, ರಿತುಗೆ ಅಮ್ಮನೇ ಮುಖ್ಯ. ಅಮ್ಮನಿಗೆ ಆದ ಅನ್ಯಾಯವನ್ನು ತನ್ನ ತಂದೆ ಸರಿಪಡಿಸಬೇಕು ಎನ್ನುವುದು ಆಕೆಯ ವಾದ. ಲಕ್ಷ್ಮಣನಿಗೆ ಆತನ ಅಣ್ಣ ಕೂಡ ತಾನೇ ತಪ್ಪನ್ನು ಮಾಡುವುದನ್ನು ಹೇಳುತ್ತಾರೆ. ನಿನ್ನಿಂದ ಆದ ತಪ್ಪನ್ನು ನೀನೇ ಸರಿಪಡಿಸಿಕೊಳ್ಳಬೇಕು ಎಂದು. ಲಕ್ಷ್ಮಣ ಅದ್ಯಾಕೋ ತುಟಿ ಬಿಚ್ಚುತ್ತಾ ಇಲ್ಲ. ಇನ್ನು ಕೀರ್ತನ ಮಾತ್ರ ಸುಹಾಸ್ ಬಳಿ ಹೇಳುತ್ತಾಳೆ, ಹೇಗಾದರೂ ಮಾಡಿ ಊರ್ಮಿಳಾ ಚಿಕ್ಕಮ್ಮನಿಗೆ ನಿಜ ವಿಚಾರವನ್ನು ನೀವು ತಿಳಿಸಲೇಬೇಕು, ಇಲ್ಲದಿದ್ದರೆ ಕಷ್ಟ. ನಾನು ಹೇಳಿದರೆ ಅಮ್ಮ ನನ್ನನ್ನು ಮನೆಯಿಂದ ಹೊರ ಹಾಕುತ್ತಾರೆ. ನಾನು ಬೆದರಿಕೆ ಹಾಕುತ್ತಾಳೆ. ಆದರೆ ನೀನು ಊರ್ಮಿಳಾ ಅತ್ತೆಯ ಬಳಿಯೇ ಹೇಳಿದರೆ ಅವರಿಗೆ ನಿಜ ವಿಚಾರ ತಿಳಿದರೆ ಮತ್ತೆ ಮನೆಯಲ್ಲಿ ಡ್ರಾಮಾ ಶುರುವಾಗುತ್ತದೆ. ಹಾಗೆ ಮನೆಯ ನೆಮ್ಮದಿ ಕೆಡಿಸಬಹುದು ಎಂದು ಕೀರ್ತನ ಪ್ಲಾನ್. ಊರ್ಮಿಳಾ ಬಳಿ ಮಾತನಾಡಲು ಬಂದ ಸುಹಾಸ್. ಇನ್ನೂ ಸುಹಾಸ್ ಅಡಿಗೆ ಮನೆಗೆ ಬರುತ್ತಾನೆ. ಊರ್ಮಿಳಾ ಬಳಿ ಮಾತು ಶುರು ಮಾಡಿದ ಸುಹಾಸ್ಗೆ ಸತ್ಯ ಕಣ್ಣಲ್ಲೇ ವಾರ್ನಿಂಗ್ ಕೊಡುತ್ತಿರುತ್ತಾಳೆ. ಆದರೆ ಅದು ಯಾವುದಕ್ಕೂ ಜಗ್ಗದ ಸುಹಾಸ್ ಊರ್ಮಿಳಾ ಬಳಿ ಮಾತು ಶುರು ಮಾಡುತ್ತಾನೆ. ಪೂಜೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ತಂದಿದ್ವಿ ಅಲ್ವಾ, ಇಲ್ಲವಾದರೆ ಅಕ್ಕ ಬೈಯುತ್ತಾರೆ ಎಂದು ಸತ್ಯ ಬಳಿ ಊರ್ಮಿಳಾ ಹೇಳುತ್ತಾಳೆ. ಕಣ್ಣಲ್ಲೇ ಸುಹಾಸ್ಗೆ ಸನ್ನೆ ಮಾಡಿದ ಸತ್ಯ. ಆಗ ಸುಹಾಸ್ ನೋಡಿದ ಊರ್ಮಿಳಾ ಕೇಳುತ್ತಾಳೆ, ಸುಹಾಸ್ ನೀವು ಯಾಕೆ ಇಲ್ಲಿ ಬಂದು ನಿಂತಿದ್ದೀರಾ, ಏನಾದರೂ ಕೇಳೋದು ಇತ್ತಾ ಎಂದಾಗ ಸುಹಾಸ್ ಸುಮ್ಮನೆ ಹಾಗೆ ಬಂದೆ ಎನ್ನುತ್ತಾಳೆ. ಏನು ಕಾರಣ ಇಲ್ಲದೆ ಇಲ್ಲಿಗೆ ನೀವು ಬರಲು ಸಾಧ್ಯ ಇಲ್ಲ, ವಿಚಾರ ಏನು ಹೇಳುತ್ತಾರೆ ಎನ್ನುತ್ತಾರೆ. ಇದನ್ನು ಕೇಳಿದ ಸುಹಾಸ್ ಸಿಕ್ಕಿದ್ದೇ ಚಾನ್ಸ್ ಎಂದುಕೊಂಡು ಕೀರ್ತನ ಬಹಳ ಬೇಸರ ಮಾಡಿಕೊಂಡಿದ್ದಾಳೆ. ನೀವು ಮಾಡಿದ್ದು ತಪ್ಪು ಅತ್ತೆ, ಬೆಳೆದ ಮಕ್ಕಳ ಮೇಲೆ ಜೊತೆಗೆ ಯಾರಾದರೂ ಹೀಗೆಲ್ಲ ನಡೆದುಕೊಳ್ಳುತ್ತಾರೆ, ಇದೇ ವಿಚಾರವಾಗಿ ನನ್ನ ಡಾರ್ಲಿಂಗ್ ಬೇಸರ ಮಾಡಿಕೊಂಡು ಇದ್ದಾಳೆ ಎಂದು ಹೇಳುತ್ತಾನೆ. ಊರ್ಮಿಳಾ ಮಾತಿಗೆ ಪೆಚ್ಚಾದ ಸುಹಾಸ್ ರಿತು ನಡವಳಿಕೆ ಸರಿಯಾಗಿ ಇಲ್ಲ ಬಗ್ಗೆ ಊರ್ಮಿಳಾ ಬಿಡಿಸಿ ಹೇಳುತ್ತಾಳೆ. ಇತ್ತೀಚೆಗೆ ಆಕೆ ಸತ್ಯ ಪದ್ಮ ಜೊತೆ ಸರಿಯಾಗಿ ನಡೆದುಕೊಳ್ಳುವುದೇ ಇಲ್ಲ, ಸರಿ ಬರುತ್ತಿಲ್ಲ. ಅದು ಏಕೆ ನಡೆದುಕೊಳ್ಳುತ್ತಿದ್ದಾಳೆ ಎಂಬುದು ನೀವೇ ನೋಡಿದ್ದೀರಿ ಅಲ್ವಾ ಎನ್ನುತ್ತಾಳೆ. ಅದಕ್ಕೆ ಸುಹಾಸ್, ಇಷ್ಟು ದಿನ ಚಿಕ್ಕಮ್ಮವ್ವ ಪದ್ಮ ಪರ ಇದ್ದರು, ಇದೀಗ ನೀವು ಕೂಡ ಪದ್ಮ ಪರ ನಿಂತುಕೊಂಡು ಇದ್ದೀರಾ, ಅವರಿಗೆ ನೋವು ಆಗಲ್ವಾ ಎಂದು ಕೀರ್ತನ ಹೇಳುತ್ತಾರೆ. ನಾನು ಹೇಳಿದ್ದು ಅಲ್ಲಪ್ಪ ಎಂದು ಹೇಳುತ್ತಾನೆ. ಇದನ್ನು ಕಳೆದು ಊರ್ಮಿಳಾ ಕೋಪ ದುಪ್ಪಟ್ಟು ಆಗುತ್ತದೆ. ಸತ್ಯಕ್ಕೆ ಶುರುವಾಯಿತು ತಳಮಳ. ಊರ್ಮಿಳಾ ಜೋರಾಗಿ ಸುಹಾಸ್ನನ್ನು ಪ್ರಶ್ನೆ ಮಾಡುತ್ತಾಳೆ, ನೀವು ಯಾಕೆ ನಮ್ಮವರ ಹೆಸರಿನ ಜೊತೆ ಪದ್ಮ ಹೆಸರು ತಳುಕು ಹಾಕುತ್ತೀರಾ ಎನ್ನುತ್ತಾಳೆ. ಎಲ್ಲವನ್ನು ನೋಡಿದ ಸುಹಾಸ್ ನಿಜ ವಿಚಾರ ವಿವರವಾಗಿ ಹೇಳುವಾಗ ಹಾಗೆ ಕಾಣುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.